ಡಿಟೇಲ್ಸ್ಗಳಿಗೆ ಸಂತೋಷ್ ಪಟೇಲ್ ರತ್ನಪ್ರಭಾ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಥವಾ ಸಾಕ್ಷಿಗಳು ಹೇಳಿರೋ ವಿಚಾರದಲ್ಲಿ ಪ್ರಸನ್ನ ಕುಮಾರ್ ಅವರಿಗೆ ಬಲವಾದ ಆಕ್ಷೇಪ ಇದೆ. ಒಂದಲ್ಲ ಅಂತ ಸುಮಾರು 8 ಹೇಳಿಕೆಗಳು ಪ್ರತಿಕೂಲ ಆಗಬಹುದು ಪ್ರಾಸಿಕ್ಯೂಷನ್ಗೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಥರ ಹೇಳ್ತಿರೋದು ಅವ್ರನ್ನ ಡಿಫೆನ್ಸ್ ಸಾಕ್ಷಿ ಮಾಡಿಬಿಡಿ ಅಂತ. ಖಂಡಿತ ರಮಾಕಾಂತ್, ಯಾಕಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತ ಡ್ಯುವೆಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪೊಲೀಸರ ತನಿಖಾ ವೇಳೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳು ಬೇರೆ ಇರುತ್ತೆ. ಇವಾಗ ಏನು ಪಾಟಿ ಸವಾಲ್ ಮಾಡುವಂತ ಸಂದರ್ಭದಲ್ಲಿ ಕೊಡ್ತಾ ಇರುವಂತ ಹೇಳಿಕೆಗಳಿಗೆ ಡಿಫರೆನ್ಸ್ಗಳು ಕಂಡು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅದನ್ನ ನೀವು ಹಾಸ್ಟೆಲ್ ವಿಟ್ನೆಸ್ ಅಂತ ಮಾಡಿ ಅಂತ. ಸಾಮಾನ್ಯವಾಗಿ ಹಾಸ್ಟೆಲ್ ಆಗೋ ವಿಟ್ನೆಸಸ್ ಅಂತ ಹೇಳಿದ್ರೆ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನ ಸಾಕ್ಷಿದಾರನಾಗಿ ಮಾಡಿ ಆತ ಬಂದು ಸಾಕ್ಷಿಯನ್ನ ಮರು ನುಡಿಯುವಾಗ ಅದನ್ನ ಸರಿಯಾದ ರೀತಿ ನುಡಿಯದೆ ಇಲ್ಲ ಸಾಕ್ಷಿ ಹೇಳಲಿಕ್ಕೆ ಬರದೆ ಇರುವಂತ ಹಾಸ್ಟೆಲ್ ಆಗುವಂತ ಸಾಧ್ಯತೆಗಳನ್ನು ನಾವು ಸಾಕಷ್ಟು ಪ್ರಕರಣಗಳಲ್ಲಿ ನೋಡಿರ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಸಾಕ್ಷಿಯ ಮೇಲೆ ಒಂದು ವೇಳೆ ಏನಾದ್ರೂ ಪ್ರಭಾವ ಬೀರಿರುವಂತ ಸಾಧ್ಯತೆಗಳು ಇರಬಹುದಾ ಅಂತ ಅನುಮಾನಗಳಿದೆ. ಅದರ ಜೊತೆಗೆ ಇವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳೇನಿದೆ ಇದನ್ನ ಆಧಾರವಾಗಿ ಇಟ್ಟುಕೊಂಡು ಅವರು ಈ ಹಿಂದೆ ಕೊಟ್ಟಿರುವಂತದ್ದು ಮತ್ತು ಇವಾಗ ಪಾಟಿ ಸವಾಲ್ ಮಾಡ್ಬೇಕಾದ್ರೆ ಆರೋಪಿಗಳ ಪರ ವಕೀಲರು ಕೇಳಿದಂತ ಪ್ರಶ್ನೆಗಳಿಗೆ ನೀಡಿರುವಂತ ಉತ್ತರಗಳಿಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ. ಹೀಗಾಗಿ ಈ ವಿಟ್ನೆಸ್ ಅನ್ನ ಹಾಸ್ಟೆಲ್ ವಿಟ್ನೆಸ್ ಅಂತ ಹೇಳಿ ನೀವು ಪರಿಗಣನೆಯನ್ನ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿರುವಂತದ್ದು. ಇಲ್ಲಿ ಈ ಒಂದೇ ಒಂದು ಸ್ಟೇಟ್ಮೆಂಟ್ ಇವ್ರು ಕೊಟ್ಟಿರುವಂತ ರೇಣುಕಾಸ್ವಾಮಿ ಅವರ ತಾಯಿ ನೀಡ್ತಾ ಇರುವಂತ ಸ್ಟೇಟ್ಮೆಂಟ್ ಏನಿದೆ ಈ ಸ್ಟೇಟ್ಮೆಂಟ್ ನಿಂದ ಇಡೀ ಪ್ರಕರಣಕ್ಕೆ ಮಹತ್ವದ ಬೆಳವಣಿಗೆ ಮತ್ತು ಟರ್ನಿಂಗ್ ಪಾಯಿಂಟ್ ಇದಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮೃತಪಟ್ಟಿರುವಂತ ಮಗನ ಹತ್ಯೆ ಮಾಡಿರುವಂತವ್ರು ಯಾರು ಅನ್ನೋದ್ರ ಬಗ್ಗೆ ಇವ್ರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕೊಟ್ಟಿರುವಂತ ಭಿನ್ನಾಭಿಪ್ರಾಯಗಳಿದೆಯಲ್ಲ ಇದು ಇವ್ರಿಗೆ ಸಾಕಷ್ಟು ಗೊಂದಲ ಮಾಡ್ತಾ ಇದೆ. ಅದಷ್ಟೇ ಅಲ್ಲದೆ ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಸ್ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಇವರೇ ಏನು ಚೀಫ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಂತ SPP ಅವರೇ ನಾವೇ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾಗತ್ತೆ. ಹೀಗಾಗಿ ಸಾಕ್ಷಿಯನ್ನ ಪಾಟಿ ಸವಾಲ್ಗೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಕೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.